ನಾನು ತಪ್ಪು ಮಾಡಿಬಿಟ್ಟೆ ದೊಡ್ಡಣ್ಣ. ನಿನ್ನ ಮಾತು ಕೇಳಿ ನಾನು ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನೀನು ವಿಜಿ ನನ್ನ ಪರವಾಗಿದ್ದಾನೆ ಅನ್ನೋ ಭ್ರಮೆ ಹುಟ್ಟಿಸಿ ನನ್ನ ಕೈ ಕಟ್ಟಿ ಹಾಕ್ಬಿಟ್ಟೆ. ಇಲ್ಲ ಅಂತಿದ್ರೆ ಇದನ್ನೆಲ್ಲ ಇಷ್ಟು ಮುಂದುವರಿಯೋದಕ್ಕೆ ನಾನು ಬಿಡ್ತಾ ಇರಲಿಲ್ಲ. ಯಾಕೆ ದೊಡ್ಡಣ್ಣ ಹೀಗೆ ಮಾಡಿದೆ? ನನ್ನ ದೊಡ್ಡಣ್ಣ ಅಂದ್ರೆ ಎಂಥ ದೊಡ್ಡ ಸಮಸ್ಯೆನ ಬೇಕಾದ್ರೂ ಚಿಕ್ಕದಾಗಿ ಹೊಸ್ಕಾಕ್ ಬಿಡೋನು ಅನ್ನೋ ನಂಬಿಕೆನ ಯಾಕೆ ಸುಳ್ಳು ಮಾಡಿದೆ? ತಂಗಿ, ಯಾಕಿಷ್ಟು ರೋಷ, ಯಾಕಿಷ್ಟು ಆವೇಶ? ಈಗೇನಾಯ್ತು? ಅಣ್ಣ, ನನ್ನ ವಿಜಿ ಬದಲಾಗ್ಬಿಟ್ಟಿದ್ದಾನೆ. ಅವನೀಗ ನನ್ನ ಕಡೆ ಇಲ್ಲ. ನನ್ನ ಹತ್ರನೇ ದುಡ್ಡು ತಗೊಂಡು ಗೀತಾಗೇನೋ ಸ್ಪೆಷಲ್ ಆಗಿ ಸರ್ಪ್ರೈಸ್ ಕೊಡಬೇಕು ಅಂತ ಹೋಗಿದ್ದು ಏನಕ್ಕೆ ಅಂತ ಗೊತ್ತಾ? ಅವಳಿಗೆ ತಾಳಿ ಕಟ್ಟೋಕೆ ಅಣ್ಣ. ನಗು ನಗು, ಅವಳಿಗೆ ಹೆಂಡತಿ ಸ್ಥಾನ ಕೊಡೋಕೆ, ಅವಳ ಜೊತೆ ಜೀವನ ನಡೆಸೋದಕ್ಕೆ. ಈಗ್ಲೂ ನಾನು ಇದನ್ನೆಲ್ಲ ಸಹಿಸ್ಕೊಂಡು ಸುಮ್ಮನೆ ಇರ್ಬೇಕಾ ಹೇಳೋ? ಇದನ್ನೆಲ್ಲ ಕೇಳಿದ ಮೇಲೂ ನೀನ್ ನಗ್ತಾ ಇರ್ತೀಯ. ಇದು ಸಹಿಸ್ಕೊಳ್ಳೋ ವಿಚಾರ ಅಲ್ಲ ತಂಗಿ, ಸಂಭ್ರಮಿಸೋ ವಿಚಾರ. ದೊಡ್ಡಣ್ಣ, ಏನಾಗಿದೆ ನಿನಗೆ? ಇದು ಸಂಭ್ರಮ ಪಡೋ ವಿಷಯನ? ಸಂಭ್ರಮ ಪಡೋಂಥದ್ದು ಏನಿದೆ ಇದರಲ್ಲಿ? ಹಾಗಿದ್ರೆ ವಿಜಿ ಗೀತಾಗೆ ತಾಳಿ ಕಟ್ಟಬೇಕಾಗಿತ್ತ? ಎಲ್ಲದಕ್ಕೂ ನಗ್ತಾ ನಿಂತು ಬಿಡ್ತೀಯಲ್ಲ. ಈಗ ಆಗ್ತಾ ಇರೋದನ್ನ ನಾನು ಏನು ಅಂತ ಅರ್ಥ ಮಾಡ್ಕೋಬೇಕು ಅಂತ ಹೇಳು ದೊಡ್ಡಣ್ಣ. ವಿಜಿ ಯಾವುದೇ ಕೆಲಸ ಮಾಡಿದ್ರು ಅದು ವ್ಯರ್ಥ ಆಗೋದಿಲ್ಲ, ಅದಕ್ಕೊಂದು ಅರ್ಥ ಇರುತ್ತೆ. ಸಣ್ಣ ಹಳ್ಳ ತೋಡಿ ಅದರಲ್ಲಿ ಅವಳನ್ನು ತಳ್ಳಿದ್ರೆ ಅವಳು ಬಹಳ ಸುಲಭವಾಗಿ ಮೇಲೆದ್ದು ಬಂದು ಬಿಡ್ತಾಳೆ. ಹಾಗಾಗಬಾರ್ದು. ಅವಳು ಎಲ್ಲಿ ಬೀಳ್ತಾಳೋ ಅಲ್ಲೇ ಅವಳ ಜೀವಂತ ಸಮಾಧಿ ಆಗಬೇಕು. ಹಾಗಾಗಬೇಕಾದ್ರೆ ಆ ಜಾಗದಲ್ಲಿ ಒಂದು ಪ್ರಪಾತವನ್ನ ನಿರ್ಮಾಣ ಮಾಡಬೇಕು. ಅಂತ ಪ್ರಪಾತವನ್ನೇ ನಿರ್ಮಾಣ ಮಾಡಕ್ಕೆ ಹೊರಟಿರೋದು ನಿನ್ನ ಮಗರಾಯ. ಪ್ರಪಾತ ಸೇರೋದಕ್ಕೆ ನಂಬಿಕೆಯ ಹೆಜ್ಜೆಗಳು ಬೇಕು. ಗೀತಾನ ಅಲ್ಲಿ ತನಕ ಎಳೆದು ತರೋದಕ್ಕೆ ಒಂದು ಸೂತ್ರ ಬೇಕು. ಆ ಸೂತ್ರವೇ ತಾಳಿ. ಸದ್ಯಕ್ಕೆ ನಿನ್ನ ಮಗ ಕಪಟ ನಾಟಕ ಸೂತ್ರಧಾರಿ. ಅಂದ್ರೆ ವಿಜಿ ಗೀತಾಗೆ ತಾಳಿ ಕಟ್ಟೋದು ಅವಳನ್ನ ತನ್ನ ತೆಕ್ಕೆಗೆ ಎಳ್ಕೊಂಡು ಪ್ರಪಾತಕ್ಕೆ ತಳ್ಳೋಕ? 100ಕ್ಕೆ 100ರಷ್ಟು ಹೌದು. ತಾಳಿದವನು ಬಾಳಿಯಾನು ಅನ್ನೋದು ಹಳೆಯ ಸಾಲು. ತಾಳಿ ಕಟ್ಟಿದವನು ಬಾಳಿಯಾನು ಅನ್ನೋದು ವಿಜಯ ಸ್ಟೈಲು. ವಿಜಿ ಸರ್, ಈಗ ಹೇಗಿದ್ದೀರಾ? ಏನದು? ನೀವು ಮಾತ್ರೆ ತಗೋಬೇಕಲ್ಲ, ಹಾಗಾಗಿ ಗಂಜಿ ತಗೊಂಡ್ ಬಂದೆ. ನನ್ನ ಕೈಯಲ್ಲಿ ಕೂತ್ಕೊಳಕ್ಕೆ ಆಗ್ತಿಲ್ಲ. ಇನ್ನು ಗಂಜಿ ಹೇಗೆ ಕುಡಿಲಿ? ಸರಿ, ನಾನೇ ಗಂಜಿ ಕುಡಿಸ್ಲಾ? ನೀನೇ ನನ್ನ ಹೆಂಡ್ತಿನಾ? ಅಲ್ಲ. ಮತ್ತೆ ಹೋಗಿ ನನ್ನ ಹೆಂಡ್ತಿನ ಕರಿ. ಅವಳು ಬಂದು ಕುಡಿಸಿದ್ರೇನೆ ನಾನು ಗಂಜಿ ಕುಡಿಯೋದು ಅಂತ ಹೇಳು. ಅಲ್ಲ, ಅದು ಗಂಜಿನನ್ನ. ಹೋಗು ಅಂದೆ. ಅಂಬಿಕಾ, ಗಂಜಿನ ಯಾಕೆ ವಾಪಸ್ ತಗೊಂಡು ಬರ್ತಿದ್ಯಾ? ಮೇಡಮ್, ಅದು ವಿಜಿ ಸರ್ ಕೈಯಲ್ಲಿ ಗಂಜಿ ಕುಡಿಯೋಕ್ಕಾಗಲ್ಲಂತೆ. ಸರಿ ಕೊಡು, ನಾನು ಅವನಿಗೆ ಕುಡಿಸ್ತೀನಿ. ಅದು ಏನದು? ಅವ್ರ ಹೆಂಡ್ತಿನೇ ಗಂಜಿನ ಕುಡಿಸ್ಬೇಕಂತೆ.
ಹಾಗಾಗಿ ಗೀತನ ಕಳಿಸು ಅಂತಿದ್ದಾರೆ. ಅವನಮ್ಮ ನಾನಿಲ್ವಾ? ನಾನಿರುವಾಗ ಇನ್ಯಾರು ಕುಡ್ಸೋದು ಬೇಕಾಗಿಲ್ಲ. ಕೊಡಿಲಿ, ನೀನು ಹೊರಡು. ಬಾನು, ಏನ್ ಮಾಡ್ತಾ ಇದೀಯ ನೀನು? ಯಾಕ್ರಿ? ಗಂಡ ಹೆಂಡತಿ ಕೈಯಲ್ಲಿ ಗಂಜಿ ಕುಡಿಬೇಕು ಅಂತ ಬಯಸ್ತಾ ಇರುವಾಗ ನೀನ್ ಯಾಕೆ ಮಧ್ಯ ಹೋಗ್ತಾ ಇದೀಯಾ? ಅಲ್ಲ ರೀ, ಅದು ನಾನು. ಬಾನು, ನೀನು ಅವನ ತಾಯಿಗಿಂತ ಹೆಚ್ಚು ಅಂತ ನನಗೆ ಗೊತ್ತು ಬಾನು. ಆದ್ರೆ ಅವನೀಗ ಮದುವೆ ಆಗಿರೋನು, ಹೆಂಡತಿ ಇದ್ದಾಳೆ ಅವನಿಗೆ. ತಾಯಿ ಆದವಳು ಅದನ್ನ ಅರ್ಥ ಮಾಡ್ಕೊಂಡು ಹೆಂಡತಿ ಜಾಗನ ಬಿಟ್ಕೊಡ್ಬೇಕು. ರೀ, ನಾನು ಯಾವಾಗ ಗೀತಂಗೆ ಅವಳ ಜಾಗನ ಕೊಟ್ಟಿಲ್ಲ ಹೇಳಿ? ಅವಳು ನನ್ನ ಸೊಸೆನೆ. ವಿಜಿನೂ ಅವಳೇ ನೋಡ್ಕೋತಾ ಇದ್ದಾಳೆ. ಆದರೆ ವಿಜಿ ತಾಯಿಯಾಗಿ ಅವನಿಗೆ ಗಂಜಿ ಕುಡಿಸೋ ಅಧಿಕಾರನೂ ನನಗಿಲ್ವಾ ಹೇಳಿ? ವಿಜಿಗೆ ನಾನು ಎದೆ ಹಾಲು ಕುಡಿಸದೇ ಇರಬಹುದು, ಆದರೆ ಕೈ ತುತ್ತು ತಿನ್ಸಿದೀನಿ ರೀ. ನಿಮಗವನು ಬೆಳೆದು ನಿಂತಿರೋ ಮಗನಾಗಿ, ಮದುವೆ ಆಗಿರೋ ಗಂಡಸಾಗಿ ಕಾಣಿಸ್ತಿರ್ಬಹುದು, ಆದರೆ ನನಗೆ ನನ್ನ ವಿಜಿ ಯಾವತ್ತಿದ್ರೂ ಮಗುನೇ. ಬಾನು, ನೀನು ವಿಜಿ ಮೇಲೆ ಎಂತ ಪ್ರೀತಿ ಇಟ್ಟಿದ್ಯಾ ಅಂತ ನನಗೆ ಹೇಳಬೇಕಾ? ನನಗೆಲ್ಲ ಗೊತ್ತಿದೆ. ವಿಜಿಗೆ ಈಗ ಗೀತಾ ಜೊತೆ ಬೇಕು. ಅವಳನ್ನ ಬಯಸ್ತಾ ಇರುವಾಗ ನೀನಲ್ಲಿ ಹೋದ್ರೆ ತಪ್ಪಾಗತ್ತೆ. ಇದನ್ನ ಕೊಡಿ, ನೀನ್ ಹೋಗಿ ಗೀತಾನ ಕರ್ಕೊಂಡ್ ಬಾ. ನಾನು ವಿಜಯ್ ಹತ್ರ ಮಾತಾಡ್ತಾ ಇದ್ದೀನಿ, ಹೋಗು. ಏನೇ ಗೀತಾ, ಇಷ್ಟೊತ್ತಿಗೆ ಫೋನ್ ಮಾಡಿದೀಯಾ? ಅದು ಶರಣ್ಯ. ಹೇಳು. ಅದು ದೇವಸ್ಥಾನಕ್ಕೆ ಇದೇ ಬಟ್ಟೆ ಹಾಕೊಂಡು ಬರಬೇಕು ಅಂತ ವಿಜಿ ಫ್ರೆಂಡ್ಸ್ ಕೊಟ್ರಲ್ಲ, ಅದೇ ಆ ಬಟ್ಟೆ. ಹಾ, ಅದನ್ನ ಬೇಡ ಅಂತ ನೀನೇ ತಾನೇ ಮುಖಕ್ಕೆ ಹೊಡೆದಾಗ ಹೇಳಿದ್ದು. ಹೌದು, ಅವತ್ತು ಬೇಡ ಅಂದಿದ್ದೆ. ಆದರೆ ಈಗದು ಬೇಕು ಕಣೆ. ತಾವು ಈ ರೂಟಲ್ಲಿ ಬರ್ತಿದ್ದೀರೋ? ಯಾಕೆ ಹಾಕೊಂಡು ವಿಜಯ್ ಎದುರುಗಡೆ ಹೋಗ್ಬೇಕಾ? ಇಲ್ಲಪ್ಪ, ಅದು ಅವ್ರ ಕೈಯಾರೆ ಚೂಚು ನನ್ನ ಕೈಯಾರೆ ನಾನೇ ವಾಪಸ್ ಕೊಡೋಣ ಅಂತ. ಎಷ್ಟಂದ್ರೂ ತಾಳಿನೂ ವಾಪಸ್ ಕೊಡ್ಬೇಕಲ್ವಾ? ಸಾಕು ಕಣೆ, ಈ ಸಮರ್ಥನೆ ಎಲ್ಲ ಸಾಕು. ನಿನ್ ನಾಚಿಕೆ ತುಂಬಿರೋ ಧ್ವನಿ ಕೇಳ್ದಾಗ್ಲೇ ಗೊತ್ತಾಗ್ತಿದೆ ನನಗೆ ವಿಷಯ ಏನು ಅಂತ. ನೀನ್ ಆ ಬಟ್ಟೆ ಹಾಕೊಂಡು ವಿಜಿ ಮುಂದೆ ನಿಂತು ತಾಳಿ ಕಟ್ಟು ಅಂತ್ಯ ಅಲ್ವಾ? ಚೀಚಿ, ಹಾಗೇನಿಲ್ಲ. ನೀನ್ ಏನೇನೋ ಹೇಳ್ಬೇಡ. ನನ್ಗೆ ಅರ್ಥ ಆಗತ್ತೆ. ತಮ್ಗೆ ಆಗ ಬೇಡ ಅನ್ಸಿದ್ದು ಈಗ ಬೇಕು ಅಂತ ಅನಿಸ್ತಾ ಇದೆ ಅಂದ್ರೆ ಅದ್ರ ಮೇಲೆ ಒಲವು ಶುರುವಾಗಿದೆ ಅಂತ ಅರ್ಥ. 200% ಡೌಟೇ ಇಲ್ಲ ಕಣೆ, ನಿನಗೆ ನಿನ್ ಗಂಡನ ಮೇಲೆ ಲವ್ ಆಗಿದೆ. ಯಾಕದನ್ನ ಇನ್ನೂ ಮುಚ್ಚಿಡ್ತಿದ್ಯಾ? ಹೋಗಿ ನೀನು. ಮಾತಲ್ಲಿ ನನ್ನ ಲಾಕ್ ಮಾಡಕ್ ನೋಡ್ತಿದ್ಯಾ? ನನಗೆ ನನ್ನ ಗಂಡನ ಮೇಲೆ ಯಾವ ಲವ್ವೂ ಆಗಿಲ್ಲ, ಮಣ್ಣೂ ಆಗಿಲ್ಲ. ಸುಮ್ಮನೆ ನಿನ್ನ ಫೋನ್ ಇಡು. ಗೀತಾ, ಹಾಯ್ ವಿಜಯ್. ಡ್ಯಾಡ್, ಕೂತ್ಕೊಂಡು ಮಾತಾಡು. ವಿಜಯ್,
ನಿನ್ನ ಇಷ್ಟು ವರ್ಷದ ಬೆಳವಣಿಗೆಯಲ್ಲಿ ನಾನು ನೋಡಿದ್ದು ಓಹೋ ನನ್ನ ಮಗನಿಗೂ ನಾಚ್ಕೊಳಕ್ ಬರುತ್ತೆ. ಹೋಗಿ ಡ್ಯಾಡ್. ಆಯ್ತಪ್ಪ, ಹೋಗ್ತೀನಿ. ನಿನ್ನ ಹೆಂಡತಿ ನಿನಗೆ ಪ್ರೀತಿಯಿಂದ ಗಂಜಿ ಕುಡಿಸುವಾಗ ನನಗೇನು ಕೆಲಸ ಹೇಳು? ಡ್ಯಾಡ್, ಒಂದು ನಿಮಿಷ. ಸರಿ ವಿಜಯ್, ಗುಡ್ ನೈಟ್. ನೋಡು, ಗೀತಾ ಅಪರೂಪಕ್ಕೆ ಸಿಗೋ ಅದೃಷ್ಟ ಕಳ್ಕೊಬೇಡ. ವಿಜಯ್, ನಿಮ್ಮಪ್ಪ ಹೇಳಿದ್ ಕೇಳಿಸ್ಕೊಂಡೇನು? ಗೀತಾ ಅಪರೂಪಕ್ಕೆ ಸಿಗೋ ಅದೃಷ್ಟ ಅಂತೆ, ಕಳ್ಕೋಬಾರ್ದಂತೆ. ನೀನೇನು ಮಾಡಬೇಕು ಅಂತಿದ್ದೀಯಾ? ಮಾಮ, ನಿಮ್ಮಂಥ ಹಿರಿಯರು ಆಶೀರ್ವಾದ ಇರಬೇಕಾದ್ರೆ ನಾನು ಬೇರೆ ಏನು ಮಾಡೋಕ್ಕಾಗತ್ತೆ?